ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷ ಪಟ್ಟ ಏರುವ ಮೊದಲೇ ತಮ್ಮ ಬಿಸ್ನೆಸ್ಸನ್ನು ಆರಂಭಿಸಿದ್ದಾರೆ. ಗ್ರೀನ್ಲ್ಯಾಂಡನ್ನು ಕೈವಶ ಮಾಡುವ ಮಾತನ್ನು ಆಡಿದ್ದಾರೆ. ಇದಕ್ಕೆ ಪೂರಕ ಎಂಬಂತೆ ಗ್ರೀನ್ಲ್ಯಾಂಡ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪುತ್ರ ಈಗಾಗಲೇ ಲ್ಯಾಂಡ್ ಆಗಿದ್ದಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡನ್ನು ಕೈವಶ ಮಾಡಲು ಮುಂದಾಗಿದ್ದು ಯಾಕೆ, ಗ್ರೀನ್ಲ್ಯಾಂಡಲ್ಲಿ ಏನಿದೆ, ಗ್ರೀನ್ಲ್ಯಾಂಡ್ ಅಮೆರಿಕದ ಕೈವಶವಾಗುತ್ತಾ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡ್ತೀನಿ. ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಗ್ರೀನ್ಲ್ಯಾಂಡ್ ಮುಖ್ಯ. ಹೀಗಾಗಿ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರಬೇಕು ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಟ್ರಂಪ್ ಈ ರೀತಿ ಹೇಳೋದು ಇದೇ ಮೊದಲಲ್ಲ. 2019ರಲ್ಲೂ ಟ್ರಂಪ್ ಗ್ರೀನ್ಲ್ಯಾಂಡು ಅಮೆರಿಕಕ್ಕೆ ಸೇರಬೇಕಂತ ಹೇಳಿದರು. ಆದರೆ ಈ ಸಂದರ್ಭದಲ್ಲಿ ಡೆನ್ಮಾರ್ಕ್ ವಿರೋಧ ವ್ಯಕ್ತಪಡಿಸಿತ್ತು. ನಂತರ ಈ ವಿಚಾರ ತಣ್ಣಗೆ ಆಗಿತ್ತು. ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರಬೇಕಂತ ಟ್ರಂಪ್ ಒಬ್ಬರೇ ಹೇಳ್ತಾ ಇಲ್ಲ. ಈ ಹಿಂದೆ 2ನೇ ಮಹಾಯುದ್ಧದ ಬಳಿಕ ಅಮೆರಿಕದ ಅಧ್ಯಕ್ಷರಾಗಿದ್ದ ಹ್ಯಾರಿ ಟ್ರೂಮನ್ ಅವರು ಹೇಳಿದರು. ಇದಕ್ಕಾಗಿ 1946ರಲ್ಲಿ $100 ಮಿಲಿಯನ್ ಮೊತ್ತದ ಚಿನ್ನವನ್ನು ನೀಡುವುದಾಗಿ ಹೇಳಿದರು. ಆದರೆ ಡೆನ್ಮಾರ್ಕ್ ಈ ಪ್ರಸ್ತಾಪವನ್ನು ರಿಜೆಕ್ಟ್ ಮಾಡಿತು. ಗ್ರೀನ್ಲ್ಯಾಂಡ್ನಲ್ಲಿ ಹೆಸರಿನಲ್ಲಿ ಮಾತ್ರ ಗ್ರೀನ್ ಇದೆ, ಆದರೆ ಅಲ್ಲಿರುವುದು ಮಂಜುಗಡ್ಡೆ. ಆರ್ಕ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರಗಳ ನಡುವೆ ಇರುವ ದ್ವೀಪ ಇದು. ಬರೀ ದ್ವೀಪ ಮಾತ್ರ ಅಲ್ಲ, ವಿಶ್ವದ ದೊಡ್ಡ ದ್ವೀಪ ಪ್ರದೇಶ ಎಂಬ ಹೆಗ್ಗಳಿಕೆ ಗ್ರೀನ್ಲ್ಯಾಂಡಿಗೆ ಇದೆ. ಜಾಗದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡುವುದಾದರೆ ಒಟ್ಟು 21,66,086 ಚದರ ಕಿಲೋಮೀಟರ್ ಹೊಂದಿದೆ. ಗಾತ್ರದಲ್ಲಿ ನೋಡುವುದಾದರೆ ವಿಶ್ವದ 14ನೇ ದೊಡ್ಡ ದೇಶ. ಇಷ್ಟು ದೊಡ್ಡ ದೇಶವಾದರೂ ಗ್ರೀನ್ಲ್ಯಾಂಡ್ನಲ್ಲಿರುವ ಜನಸಂಖ್ಯೆ ಮಾತ್ರ ಕೇವಲ 56,000 ಅಷ್ಟೇ. ಗ್ರೀನ್ಲ್ಯಾಂಡ್ ಜಗತ್ತಿನ ದೊಡ್ಡ ದ್ವೀಪವಾಗಿದ್ದರೂ ಡೆನ್ಮಾರ್ಕಿನ ಸ್ವಾಯತ್ತ ಆಡಳಿತ ಪ್ರದೇಶವಾಗಿದೆ. ಗ್ರೀನ್ಲ್ಯಾಂಡ್ ತನ್ನದೇ ಭಾಷೆ, ಧ್ವಜ ಮತ್ತು ಸರ್ಕಾರವನ್ನು ಹೊಂದಿದ್ದರೂ ಹಣ, ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧದಂಥ ವಿಚಾರಗಳಲ್ಲಿ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ನ ಜವಾಬ್ದಾರಿಯನ್ನು ಹೊತ್ತಿದೆ. ಜನಸಂಖ್ಯೆ ಯಾಕೆ ಕಡಿಮೆ ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಮುಖ್ಯವಾಗಿ 82% ಭೂಭಾಗ ಮಂಜುಗಡ್ಡೆಯಿಂದಲೇ ಆವೃತವಾಗಿದೆ. ಇನ್ನು ವರ್ಷದ 7 ತಿಂಗಳು ವಿಪರೀತವಾದ ಶೀತ ಗಾಳಿ ಇಲ್ಲಿ ಬೀಸುತ್ತೆ. ಇದರ ಜೊತೆ ಇದು ಸಂಪೂರ್ಣವಾಗಿ ಡೆನ್ಮಾರ್ಕಿನ ಸಂಬಂಧವನ್ನು ಕಡಿತಗೊಂಡಿಲ್ಲ. ವಲಸೆ ನೀತಿ ವಿಚಾರದಲ್ಲಿ ಡೆನ್ಮಾರ್ಕಿನ ಮಾತೇ ಫೈನಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿಗೆ ಜನರು ಬರುವುದು ಬಹಳ ಕಡಿಮೆ. ಗ್ರೀನ್ಲ್ಯಾಂಡ್ನಲ್ಲಿ ಏನಿದೆ ಅಂತ ನೋಡುವುದಾದರೆ ಖನಿಜಗಳು, ಹೈಡ್ರೋಕಾರ್ಬನ್ಗಳು ಮತ್ತು ಇಲ್ಲಿವರೆಗೆ ಬಳಕೆ ಮಾಡದಂಥ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳು ಗ್ರೀನ್ಲ್ಯಾಂಡ್ನಲ್ಲಿದೆ. ಗ್ರೀನ್ಲ್ಯಾಂಡ್ನ ಮುಖ್ಯ ಎಕ್ಸ್ಪೋರ್ಟ್ ಯಾವುದು ಅಂತಂದರೆ ಮೀನುಗಾರಿಕೆ. ಇದರ ಜೊತೆ ಪಶ್ಚಿಮ ಸಮುದ್ರ ತೀರ ಮತ್ತು ಪೂರ್ವ ಸಮುದ್ರ ತೀರದ ಆಳದಲ್ಲಿ ಬಿಲಿಯನ್ ಗಟ್ಟಲೆ ಬ್ಯಾರಲ್ನಷ್ಟು ತೈಲ ನಿಕ್ಷೇಪಗಳು ಇದೆ ಎನ್ನಲಾಗ್ತಾ ಇದೆ. 2021ರಲ್ಲಿ ಗ್ರೀನ್ಲ್ಯಾಂಡ್ ಹೊಸದಾಗಿ ನೈಸರ್ಗಿಕ ಅನಿಲ ಮತ್ತು ತೈಲ ಅನ್ವೇಷಣೆಗಳ ನಿಷೇಧ ಮಾಡಿದೆ. ಹೀಗಾಗಿ ಅಲ್ಲಿಂದ ಖನಿಜಗಳು ಮತ್ತು ತೈಲ ಅಥವಾ ಅನಿಲ ರಫ್ತಾಗ್ತಾ ಇಲ್ಲ. ತೈಲಕ್ಕಾಗಿ ಭೂಮಿಯನ್ನು ಕೊರೆದರೆ ಗ್ರೀನ್ಲ್ಯಾಂಡ್ನ ವಾತಾವರಣ ಹಾಳಾಗುತ್ತೆ ಎನ್ನುವ ಕಾರಣಕ್ಕಾಗಿ ಗ್ರೀನ್ಲ್ಯಾಂಡ್ ಸರ್ಕಾರ ತೈಲ ಕೊರೆಯಲಿಕ್ಕೆ ನಿಷೇಧವನ್ನು ಹೇರಿದೆ. ಮುಖ್ಯವಾಗಿ EV ಬ್ಯಾಟ್ರಿಗೆ ಬೇಕಾಗಿರುವಂಥ ಯುರೇನಿಯಂ ಗ್ರೀನ್ಲ್ಯಾಂಡ್ನಲ್ಲಿದೆ. ಆದರೆ 2021ರಲ್ಲಿ ಗ್ರೀನ್ಲ್ಯಾಂಡ್ ಸರ್ಕಾರ ಯುರೇನಿಯಂ ಗಣಿಗಾರಿಕೆಗೆ ನಿಷೇಧವನ್ನು ಹೇರಿದೆ. ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಕಣ್ಣು ಹಾಕಿದ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಚೀನಾ. ಅಮೆರಿಕವನ್ನು ಸೋಲಿಸಿ ವಿಶ್ವದ ಸೂಪರ್ ಪವರ್ ದೇಶವನ್ನಾಗಲು ಚೀನಾ 2013ರಲ್ಲಿ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಯನ್ನು ಆರಂಭಿಸಿತು. ಸರಳವಾಗಿ ಹೇಳುವುದಾದರೆ ರಸ್ತೆ, ರೈಲು, ಹಡಗಿನ ಮೂಲಕ ವಸ್ತುಗಳನ್ನು ಸಾಗಿಸಲು ಆರಂಭವಾದ ಯೋಜನೆಯೇ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆ. ಅಂದರೆ ಒಂದು ದೇಶದಲ್ಲಿ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಕನಸಿನ ಯೋಜನೆ ಇದಾಗಿದ್ದು ಇದಕ್ಕೆ 30-50 ದೇಶಗಳು ಸೇರಿಲ್ಲ. ರಷ್ಯಾ, ಇರಾನ್, ಕತಾರ್, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ ಸೇರಿದಂತೆ ಬರೋಬ್ಬರಿ 150 ದೇಶಗಳು ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಈ ಯೋಜನೆಯಲ್ಲಿ ಒಟ್ಟು 6 ಕಾರಿಡಾರ್ ಇದೆ. ಇದರಲ್ಲಿ ಒಂದು ರೂಟು ಪೋಲಾರ್ ಸಿಲ್ಕ್ ರೂಟ್. ಈ ಪೋಲಾರ್ ಸಿಲ್ಕ್ ರೂಟ್ ಆರ್ಕ್ಟಿಕ್ ಪ್ರದೇಶವನ್ನು ಹಾದು ಹೋಗುತ್ತೆ. ಹವಾಮಾನ ವೈಪರೀತ್ಯದಿಂದ ಇಂದು ಧ್ರುವ ಪ್ರದೇಶದಲ್ಲಿರುವ ಮಂಜುಗಡ್ಡೆಗಳು ಕರಗ್ತಾ ಇದೆ. ಮುಂಬರುವ ದಶಕಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಆರ್ಕ್ಟಿಕ್ ಮಹಾಸಾಗರದಲ್ಲಿ ಮುಕ್ತ ಋತುಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದೆ. ಇದು ಅಮೆರಿಕ, ಯುರೋಪ್ ಮತ್ತು ಏಷ್ಯಾದ ನಡುವೆ ಪ್ರಮುಖ ಸಮುದ್ರ ವ್ಯಾಪಾರವನ್ನು ತೆರೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಸುಯೆಜ್ ಅಥವಾ ಪನಮಾ ಕಾಲುವೆಯಲ್ಲಿ ಹಡಗುಗಳು ಸಂಚಾರ ಮಾಡಿದರೆ ದೀರ್ಘ ಸಮಯ ಹಿಡಿಯುತ್ತೆ. ಆದರೆ ಒಂದು ವೇಳೆ ಹೊಸದಾಗಿ ತೆರೆದುಕೊಂಡ ಸಮುದ್ರ ಮಾರ್ಗದಲ್ಲಿ ಹಡಗು ಸಂಚಾರ ಮಾಡಿದರೆ ಸಮಯವೂ ಉಳಿತದೆ, ಜೊತೆಗೆ ಖರ್ಚು ಕಡಿಮೆ. ಈ ಕಾರಣಕ್ಕಾಗಿ ಅಮೆರಿಕ ಈಗ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ
ಐಸ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ಗಳು ಚೀನಾದ ಆರ್ಕ್ಟಿಕ್ನ ಮೂಲಸೌಕರ್ಯ ಯೋಜನೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಿದೆ. ಈಗಾಗಲೇ ರಷ್ಯಾ ಚೀನಾದ ಮಿತ್ರ ರಾಷ್ಟ್ರವಾಗಿದೆ. ಒಂದು ವೇಳೆ ಗ್ರೀನ್ಲ್ಯಾಂಡ್ ಸಹ ಚೀನಾದತ್ತ ವಾಲಿದರೆ ಮುಂದೆ ನನಗೆ ಸಮಸ್ಯೆಯಾಗಬಹುದು ಎಂಬುದನ್ನು ಅರಿತ ಟ್ರಂಪ್ ಈಗ ಗ್ರೀನ್ಲ್ಯಾಂಡನ್ನು ಕೈವಶ ಮಾಡುವ ದಾಳವನ್ನು ಪ್ರಯೋಗ ಮಾಡಿದ್ದಾರೆ. ಟ್ರಂಪ್ ಆಫರ್ ಏನಿರ್ಬೋದು ಅಂತ ನೋಡೋದಾದರೆ, ಗ್ರೀನ್ಲ್ಯಾಂಡ್ನ ಸಂಪೂರ್ಣ ರಕ್ಷಣೆ ನಮ್ಮದು, ಅಲ್ಲಿ ನಮ್ಮ ಸೈನಿಕರನ್ನು ನಾವು ನಿಯೋಜಿಸ್ತೇವೆ. ಇದಕ್ಕೆ ಪ್ರತಿಯಾಗಿ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡ್ನಲ್ಲಿರುವಂಥ ಅಪರೂಪದ ಭೂಮಿಯಲ್ಲಿರುವ ಖನಿಜಗಳು, ತೈಲ ಮತ್ತು ಇತರ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ನಮಗೆ ಅನುಮತಿ ನೀಡಬೇಕು ಅಂತ ಕೇಳ್ಬೋದು. ಈ ಡೀಲ್ ಒಪ್ಪಿದರೆ ಅಮೆರಿಕೆಗೆ ಬಹಳಷ್ಟು ಲಾಭ ಇದೆ. ಸದ್ಯ EV ಮಾರ್ಕೆಟ್ನಲ್ಲಿ ಚೀನಾವೇ ನಂಬರ್ 1. ವಿಶ್ವದ ಹಲವಾರು ಯುರೇನಿಯಂ ಗಣಿಗಾರಿಕೆಗಳ ಮಾಲೀಕತ್ವ ಚೀನಾದ ಕೈಯಲ್ಲಿದೆ. ಗ್ರೀನ್ಲ್ಯಾಂಡ್ನಲ್ಲಿ ಆಂಟಿಮನಿ, ಗಾಲಿಯಂ, ಯುರೇನಿಯಂ ಜಾಸ್ತಿ ಸಿಗ್ತಾ ಇದೆ. ಹೀಗಾಗಿ ಯುರೇನಿಯಂ ಸಿಗುವ ಕಾರಣ ಅಮೇರಿಕ ಈಗ ಗ್ರೀನ್ಲ್ಯಾಂಡ್ನ ವಶಕ್ಕೆ ಮುಂದಾಗ್ತಾ ಇದೆ. ಅಮೇರಿಕ ಈ ರೀತಿಯ ಆಫರ್ ನೀಡೋದು ಹೊಸದೇನಲ್ಲ. 2ನೇ ಮಹಾಯುದ್ಧದ ನಂತರ ಹಲವಾರು ದೇಶಗಳಿಗೆ ಯುದ್ಧ ಭೀತಿಯು ಕಾಣ್ತಾ ಇತ್ತು. ಇದಕ್ಕೆ ಒಂದು ದೇಶ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ ಹಲವಾರು ತೈಲ ಬಾವಿಗಳಿದ್ದರೂ ಅದಕ್ಕೆ ಯಾವಾಗಲೂ ಭಯ ಕಾಡ್ತಾ ಇತ್ತು. ಯಾವುದಾದ್ರೂ ಒಂದು ದೇಶ ತನ್ನ ಮೇಲೆ ಬಾಂಬ್ ದಾಳಿ ಮಾಡಬಹುದು ಎಂಬ ಆತಂಕ ಇತ್ತು. ಈ ಸಂದರ್ಭದಲ್ಲಿ ಸೌದಿಯ ನೆರವಿಗೆ ಅಮೇರಿಕ ಬರುತ್ತೆ. ಅಮೇರಿಕ ಬಂದರೂ ಒಂದು ಷರತ್ತನ್ನು ವಿಧಿಸುತ್ತೆ. ಏನು ಷರತ್ತು ಅಂತಂದರೆ, ನಾವು ನಿಮ್ಮಲ್ಲಿರುವ ಎಲ್ಲ ಬಾವಿಗಳಿಗೆ ರಕ್ಷಣೆ ನೀಡ್ತೀವಿ, ಆದರೆ ನಿಮ್ಮ ಎಲ್ಲ ತೈಲ ವ್ಯವಹಾರಗಳನ್ನು ಡಾಲರ್ನಲ್ಲೇ ನಡೆಸಬೇಕೆಂಬ ಷರತ್ತನ್ನು ವಿಧಿಸುತ್ತೆ. ಈ ಷರತ್ತನ್ನು ಸೌದಿ ಅರೇಬಿಯಾ ಒಪ್ಪಿಕೊಳ್ಳುತ್ತೆ, ಸಹಿ ಹಾಕುತ್ತೆ. ಇದರ ಪರಿಣಾಮ ಡಾಲರ್ ವಿಶ್ವದ ಕರೆನ್ಸಿಯಾಗಿ ಹೊರಹೊಮ್ಮುತ್ತೆ. ಈಗ ಮತ್ತೆ ನಾನು ಗ್ರೀನ್ಲ್ಯಾಂಡ್ ವಿಚಾರಕ್ಕೆ ಬರ್ತೇನೆ. ಗ್ರೀನ್ಲ್ಯಾಂಡ್ನಲ್ಲಿ ತನ್ನ ನೆಲೆಯನ್ನು ಸ್ಥಾಪನೆ ಮಾಡಿದರೆ ಅಮೇರಿಕಕ್ಕೆ ಚೀನಾ, ರಷ್ಯಾ ಮತ್ತು ಯುರೋಪ್ ಮೇಲೆ ಕಣ್ಣಿಡಲು ಸಾಧ್ಯವಾಗುತ್ತೆ. ಗ್ರೀನ್ಲ್ಯಾಂಡ್ ಎಲ್ಲಿದೆ ಅಂತ ನೋಡುವುದಾದರೆ ಆರ್ಕ್ಟಿಕ್ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರಗಳ ಮಧ್ಯೆ ಇದೆ. ಹೀಗಾಗಿ ತನ್ನ ನೆಲೆಯನ್ನು ಸ್ಥಾಪನೆ ಮಾಡಿದರೆ ಚೀನಾ ಮತ್ತು ರಷ್ಯಾದಿಂದ ಭವಿಷ್ಯದಲ್ಲಿ ಬರಬಹುದಾದ ಯಾವುದೇ ಕ್ಷಿಪಣಿಯನ್ನು ಗ್ರೀನ್ಲ್ಯಾಂಡ್ನಲ್ಲೇ ಹೊಡೆದು ಉರುಳಿಸಲು ಅಮೇರಿಕಕ್ಕೆ ಸಾಧ್ಯವಾಗುತ್ತೆ. 2009ರಲ್ಲಿ ಗ್ರೀನ್ಲ್ಯಾಂಡಿಗೆ ಸ್ವಾಯತ್ತ ಆಡಳಿತ ಸಿಕ್ಕಿದ್ರು ಪ್ರತಿ ವರ್ಷ ಡೆನ್ಮಾರ್ಕ್ ಗ್ರೀನ್ಲ್ಯಾಂಡಿಗೆ ಹಣಕಾಸಿನ ನೆರವನ್ನು ನೀಡುತ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಗ್ರೀನ್ಲ್ಯಾಂಡ್ನ ಜನರು ಡ್ಯಾನಿಶ್ ಪ್ರಜೆಗಳಾಗಿದ್ದು ಅವರಿಗೆ ಐರೋಪ್ಯ ಒಕ್ಕೂಟದ ಪೌರತ್ವ ಸಹ ಸಿಕ್ಕಿದೆ. ಗ್ರೀನ್ಲ್ಯಾಂಡನ್ನು ಐರೋಪ್ಯ ಒಕ್ಕೂಟದ ವಿದೇಶಿ ಪ್ರಾಂತ್ಯ ಎಂದೇ ಪರಿಗಣಿಸಲಾಗಿದೆ. ಗ್ರೀನ್ಲ್ಯಾಂಡನ್ನು ಖರೀದಿಸುವ ಡೊನಾಲ್ಡ್ ಟ್ರಂಪ್ ಕನಸಿಗೆ ಹಲವಾರು ಯುರೋಪಿಯನ್ ದೇಶಗಳ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರಸ್ತಾಪವನ್ನು ಕೈ ಬಿಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಡೆನ್ಮಾರ್ಕ್ ಸೇರಿದಂತೆ ಹಲವಾರು ಯುರೋಪಿಯನ್ ದೇಶಗಳು ಅಮೇರಿಕ ನೇತೃತ್ವದ ನ್ಯಾಟೋದ ಸದಸ್ಯ ರಾಷ್ಟ್ರಗಳಾಗಿವೆ. ಒಂದು ವೇಳೆ ಗ್ರೀನ್ಲ್ಯಾಂಡ್ ನಮಗೆ ಸಿಗದಿದ್ದರೆ ನಾವು ಮಿಲಿಟರಿ ಬಲಪ್ರಯೋಗಕ್ಕೂ ಹೆದರುವುದಿಲ್ಲ ಅಂತ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಒಂದು ವೇಳೆ ಯುದ್ಧ ಮಾಡಿದರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಜೊತೆನೇ ಅಮೇರಿಕ ಯುದ್ಧ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಮೇರಿಕ ಹಣವನ್ನು ನೀಡಿ ಒಂದು ಭೂಪ್ರದೇಶವನ್ನು ಖರೀದಿಸುವುದು ಹೊಸದೇನಲ್ಲ. ಈ ಹಿಂದೆ ಅಲಾಸ್ಕಾದ ನಿಯಂತ್ರಣ ರಷ್ಯಾದ ಬಳಿ ಇತ್ತು. 1867ರಲ್ಲಿ ರಷ್ಯಾಗೆ $7.2 ಮಿಲಿಯನ್ ನೀಡಿ ಅಲಾಸ್ಕಾವನ್ನು ಅಮೇರಿಕ ಖರೀದಿಸಿತು. ಅದಕ್ಕೂ ಮೊದಲು 1803ರಲ್ಲಿ ಲೂಸಿಯಾನವನ್ನು ಫ್ರಾನ್ಸ್ನಿಂದ ಅಮೇರಿಕ ಖರೀದಿಸಿತ್ತು. ಲೂಸಿಯಾನ ಖರೀದಿಗೆ ಅಮೇರಿಕ ಫ್ರಾನ್ಸಿಗೆ $15 ಮಿಲಿಯನ್ ಹಣವನ್ನು ನೀಡಿತ್ತು. ಒಂದು ಕಡೆ ಚೀನಾ ತೈವಾನ್ ತನ್ನದು ಅಂತ ಹೇಳಿದರೆ ರಷ್ಯಾ ಉಕ್ರೇನ್ ತನ್ನದು ಅಂತ ಹೇಳಿ ಯುದ್ಧವನ್ನು ಮಾಡ್ತಾ ಇದೆ. ಈಗ ಗ್ರೀನ್ಲ್ಯಾಂಡನ್ನು ಟ್ರಂಪ್ ಖರೀದಿಸಲು ಮುಂದಾಗ್ತಾ ಇದ್ದಾರೆ. ಟ್ರಂಪ್ ಖರೀದಿ ಪಟ್ಟಿಯಲ್ಲಿ ಗ್ರೀನ್ಲ್ಯಾಂಡ್ ಮಾತ್ರವಲ್ಲ, ಕೆನಡಾ ಮತ್ತು ಪನಾಮಾ ಕಾಲುವೆ ಸಹ ಇದೆ. ಜನವರಿ 20ರಂದು ಟ್ರಂಪ್ ಅವರು ಅಮೇರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ತನ್ನ ಅಧ್ಯಕ್ಷೀಯ ಅವಧಿ ಮುಗಿಯುವುದರ ಒಳಗಡೆ ಗ್ರೀನ್ಲ್ಯಾಂಡನ್ನು ಟ್ರಂಪ್ ಖರೀದಿ ಮಾಡ್ತಾರಾ ಇಲ್ಲವಾ ಎನ್ನುವುದೇ ಸದ್ಯದ ಕುತೂಹಲ. ಧನ್ಯವಾದಗಳು.